ವೀಕ್ಷಕರೇ, ಪ್ರಭು ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಕೆರೆ ಕಾಯುವನು ಕೆರೆಯಲ್ಲಿರ್ತಕ್ಕಂಥ ನೀರು ಕುಡಿತಾನೆ ಅನ್ನೋದನ್ನ ಕೇಳಿದ್ದೀವಿ, ಆದ್ರೆ ಕೆರೆಯನ್ನೇ ನುಂಗಿ ನೀರು ಕುಡಿತಾನೆ ಅನ್ನೋದನ್ನ ಕೇಳಿರ್ಲಿಲ್ಲ. ಯಾಕೆ ನಾವು ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕರ್ನಾಟಕದಿಂದ ಆಯ್ಕೆಯಾದಂತಹ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರ ನೇತೃತ್ವದಲ್ಲಿ ಏನು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಕಲ್ಲೋಳಿಯಲ್ಲಿ ನಡೆತಕ್ಕಂಥ ಶ್ರೀ ಮಹಾಲಕ್ಷ್ಮಿ ಸೌಹಾರ್ದ ಸೊಸೈಟಿ ಮತ್ತು ಶ್ರೀ ಮಹಾಲಕ್ಷ್ಮಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಲ್ಲೋಳಿ, ಈ ಎರಡೂ ಸಂಸ್ಥೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅಪರಾಧಪರಾಗಿದೆ ಅಂತಕ್ಕಂಥ ಸುದ್ದಿ ಕಳೆದ ಒಂದು ವಾರದಿಂದ ಜಿಲ್ಲೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಮೇಲ್ನೋಟಕ್ಕೆ ಏನು ಒಂದು ಆರೋಪಕ್ಕೆ ಗುರಿಯಾಗಿದ್ದಾರೆ ಈರಣ್ಣ ಕಡಾಡಿ ಅವರು, ಇದುವರೆಗೆ ಅವರು ಈ ಸಂಸ್ಥೆಯಲ್ಲಿ ಏನಾಗಿದೆ ಅನ್ನೋದನ್ನ ಮನಸ್ಸು ಬಿಚ್ಚಿ ಯಾರ ಮುಂದೆ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ. ಕಾಟಾಚಾರಕ್ಕೆ ಅನ್ನುವಂತೆ ಒಂದು ವಿಡಿಯೋವನ್ನ ಮಾಡಿ, ಅಂದ್ರೆ ಈ ಚಿಕ್ಕ ಮಕ್ಕಳು ಒಂದು ರೀಲ್ಸ್ ಮಾಡ್ತಾರಲ್ಲ ಆ ತರ ಮೊಬೈಲ್ ದಲ್ಲಿ ಒಂದು ವಿಡಿಯೋನ ಹರಿಬಿಟ್ಟು ಏನು ಆರೋಪವನ್ನ ಮಾಡಿದ್ದಾರೆ ಆ ಆರೋಪ ಸತ್ಯಕ್ಕೆ ದೂರವಾದದ್ದು ಅಂತೇಳಿ ಹೇಳಿದ್ದಾರೆ ಹೊರತಾಗಿ ಅಂಕಿ ಸಂಖ್ಯೆಗಳನ್ನ ಇಟ್ಕೊಂಡು ಮಾಧ್ಯಮದ ಮೂಲಕ ಅಥವಾ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯುವುದರ ಮೂಲಕ ತಮ್ಮನ್ನು ತಾವು ಅಥವಾ ತಮ್ಮ ಸಂಸ್ಥೆಯನ್ನ ಸಮರ್ಥನೆ ಮಾಡುವುದಕ್ಕೆ ಇವತ್ತಿನವರೆಗೂ ಪ್ರಯತ್ನ ಪಡದೇ ಇರುವುದು ಈ ಹಲವಾರು ಅನುಮಾನಗಳಿಗೆ ಸಾಕ್ಷಿಯಾಗಿದೆ. ಕಳೆದ 4-5 ದಿನಗಳ ಹಿಂದೆ ಏನು ಕಲ್ಲೋಳಿ ಪಟ್ಟಣ ಪಂಚಾಯತ್ ಸದಸ್ಯರಾದಂತಹ ಕುರ್ವೇಟ್ ಅವರು ಮತ್ತು ನ್ಯಾಯವಾದಿ ಮಲ್ಲು ಕಡಾಡಿ ಅವರು ಏನು ಈರಣ್ಣ ಕಡಾಡಿ ನೇತೃತ್ವದ ಈ ಎರಡೂ ಸಂಸ್ಥೆಗಳ ಮೇಲೆ ಆರೋಪವನ್ನ ಮಾಡುವುದರ ಮೂಲಕವಾಗಿ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಬಿಚ್ಚಿ ತೋರಿಸಿದ್ದಾರೆ. ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ, ಮೊದಲು ಏನು ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘ ನಡೀತದೆ, ಈ ಸಂಘದಲ್ಲಿ ಸುಮಾರು 50ರಿಂದ 60 ಕೋಟಿ ರೂಪಾಯಿಗಳವರೆಗೆ ಅವ್ಯವಹಾರ ಆಗಿದೆ. ಇಲ್ಲಿ ಸೌಹಾರ್ದ ಸಹಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ತಮಗೆ ಬೇಕಾದವರಿಗೆ ಬೇಕಾಬಿಟ್ಟಿಯಾಗಿ ಸಾಲವನ್ನ ನೀಡುವುದರ ಮೂಲಕವಾಗಿ ಸಂಸ್ಥೆಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಈ ಇಬ್ಬರು ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆಯನ್ನು ಒಂದು ವಿಡಿಯೋದಲ್ಲಿ ಮಾಡಿದಂತ ಕಡಾಡಿ ಅವರು ಹೇಳ್ತಾರೆ, ಇವರು ನಮ್ಮ ಸಂಘದ ಷೇರುದಾರರು ಅಲ್ಲ ಮತ್ತು ಸದಸ್ಯರು ಅಲ್ಲ. ಹೀಗಿರುವಾಗ ಇವರ ಆರೋಪಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡೋದು ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಕಡಾಡಿ ಅವರಿಗೆ ಒಂದು ಮಾತನ್ನ ಹೇಳ್ತಾ ಇದ್ದೀವಿ, ಯಾರು ಒಂದು ಸಾರ್ವಜನಿಕ ಇಚ್ಛಾಶಕ್ತಿಯ ಮೇರೆಗೆ ಆರೋಪವನ್ನ ಮಾಡಿದ್ರೆ ಅದು ಯಾವ ರೀತಿಯಾಗಿದ್ದು ಕಾನೂನುಬದ್ಧ ಆಗೋದಿಲ್ಲ ಅನ್ನೋದು ತಾವು ದಯವಿಟ್ಟು ಜನರಿಗೆ ತಿಳಿ ಹೇಳ್ಬೇಕಾಗ್ತದೆ. ಕಾರಣ ಏನಂತಂದ್ರೆ, ತಾವೆಲ್ಲವನ್ನ ಮಾಡಿದ್ದನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಅಥವಾ ತಾವು ಹೇಗೆ ತಮ್ಮ ಹಿಂಬಾಲಕರನ್ನ ಅಥವಾ ಪಟಾಲಂ ಪಡೆಯನ್ನ ಸೃಷ್ಟಿ ಮಾಡಿದಿರೋ ಅದೇ ರೀತಿಯಾಗಿ ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಅನ್ಯಾಯ ಅಥವಾ ಒಂದು ದಬ್ಬಾಳಿಕೆ ಅಥವಾ ಅವ್ಯವಹಾರ ಆದಾಗ ಜನ ಪ್ರಶ್ನೆ ಮಾಡೋದು ಕೂಡ ತಪ್ಪೇನಲ್ಲ. ಇಬ್ಬರು ಏನು ತಮ್ಮ ಸಂಸ್ಥೆಯ ಮೇಲೆ ಆರೋಪವನ್ನು ಮಾಡಿದ್ರು ಆ ಆರೋಪಕ್ಕೆ ಸ್ಪಷ್ಟೀಕರಣ ಅಥವಾ ಉತ್ತರವನ್ನ ಕೊಡೋದು ಇದು ರಾಜಕೀಯ ಷಡ್ಯಂತ್ರ, ರಾಜಕೀಯ ಕುತಂತ್ರ, ದುರುದ್ದೇಶದಿಂದ ನನ್ನ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನೀವು ಇಡೀ ಸಮಾಜದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಜನ ಆರೋಪ ಮಾಡಿದಾಗ ಅದಕ್ಕೆ ಎದೆ ತಟ್ಟಿ ನಾವು ಉತ್ತರ ಕೊಡೋದಕ್ಕೆ ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದೀರಿ? ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ ಅಥವಾ ಒಂದು ಗ್ರಾಮ ಪಂಚಾಯತಿ ಸದಸ್ಯರಲ್ಲ, ಈ ದೇಶದ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ನಿಮಗೆ PKPS ಅಧಿಕಾರ, ಅಧ್ಯಕ್ಷ ಸ್ಥಾನದ ಅಧಿಕಾರವೂ ನಿಮಗೆ ಬೇಕು, ಒಂದು ಸೌಹಾರ್ದ ಸಹಕಾರಿ ಸಂಘದ ಚೇರ್ಮನ್ ಗಿರಿಯೂ ನಿಮಗೆ ಬೇಕು. ಅಂದ್ರೆ ಯಾವ ರೀತಿಯಾಗಿ ಅಧಿಕಾರದ ಲಾಭಾಲಸೆಯನ್ನ ಇಟ್ಟುಕೊಂಡು ನೀವು ಜನರನ್ನ ತಮ್ಮ ನಿಯಂತ್ರಣದಲ್ಲಿ ಅಥವಾ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದುಕೊಳ್ಳುವುದರ ಮೂಲಕ ಒಂದು ಸಮಾಜದ ಹೆಸರನ್ನ ಬಳಸಿಕೊಂಡು ಪ್ರಭುತ್ವವನ್ನು ಸಾಧಿಸಲು ಹೊರಟಿದ್ದೀರಿ ಅನ್ನೋದು ಕೂಡ ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿರ್ತಕ್ಕಂಥ ವಿಷಯ. ನಾವು ವೈಯಕ್ತಿಕವಾಗಿ ಈರಣ್ಣ ಕಡಾಡಿ ಅವರ ಬಗ್ಗೆ ಎಷ್ಟೇ ಗೌರವ ಇದ್ರೂ ಕೂಡ ಏನು ತಾವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೇಲೆ ಆರೋಪವನ್ನ ಮಾಡ್ತೀರಿ, ಬೇರೆ ರಾಜಕಾರಣಿಗಳ ಮೇಲೆ ಆರೋಪವನ್ನ ಮಾಡ್ತೀರಿ, ಇನ್ನೊಬ್ಬರ ಹೆಸರನ್ನ ಹಾಳು ಮಾಡುವುದರ ಮೂಲಕ ಅವರ ಚಾರಿತ್ರ್ಯವಧೆಯನ್ನ ಮಾಡ್ತೀರಿ. ಅದೇ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಯಾಕೆ ನೀವು ಉತ್ತರ ಕೊಡ್ತಾ ಇಲ್ಲ ಅಂತಕ್ಕಂಥದ್ದೇ ನಮ್ಮ ಪ್ರಶ್ನೆಯಾಗಿದೆ. ಏನು ಪರ್ಫೆಕ್ಟ್ ನೀವು ಜನಪರ ಚಿಂತನೆಯೊಂದಿಗೆ, ಜನಪರ ಕಾಳಜಿಯೊಂದಿಗೆ, ಜನರ ಧ್ವನಿಯಾಗಿ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಮೇಲೆ ಆರೋಪ ಬಂದಾಗ ನಾವು ಕಣ್ಣು ಮುಚ್ಕೊಂಡು ಅಥವಾ ಕಿವಿ ಮುಚ್ಕೊಂಡು ನೀವು ಹೇಳಿದ್ದೆಲ್ಲ ನಾವು ಸಮರ್ಥನೆ ಮಾಡೋದಕ್ಕೆ ನಾವು ಕೂಡ ಸಿದ್ಧ ಇಲ್ಲ. ಯಾಕಂದ್ರೆ ನಾವು ದಾಖಲೆಗಳನ್ನ ಇಟ್ಟುಕೊಂಡು ಮಾತಾಡುವುದರ ಮೂಲಕವಾಗಿ ಈ ಜಿಲ್ಲೆಯಲ್ಲಿ ಏನು ತಾವು ಒಂದು ಹೆಸರನ್ನು ಗಳಿಸಿಕೊಂಡಿದ್ದೀರೋ ಅಥವಾ ಸಮಾಜದ ಒಬ್ಬ ಪ್ರಬಲ ನಾಯಕತೆಯನ್ನು ಗುರುತಿಸಿಕೊಂಡಿದ್ದೀರೋ ಅವು ಎಲ್ಲವನ್ನ ದುರ್ಬಳಕೆ ಮಾಡಿಕೊಂಡು ಬೇರೆಯವರಿಗೆ ನೀವು ಯಾವ ರೀತಿಯಾಗಿ ಹಿನ್ನಡೆಯನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಕಳೆದ 10-20 ವರ್ಷಗಳಿಂದ ಈ ಜಿಲ್ಲೆಯ ಜನ ಗುರುತಿಸಿಕೊಂಡಿದ್ದಾರೆ. ನಿಮಗೆ ಯಾವ ಪರಿಯಾಗಿ ಅಧಿಕಾರದ ಲಾಲಸೆ ಇದೆ ಅಂತಂದ್ರೆ, ತಾವು ರಾಜ್ಯಸಭಾ ಸದಸ್ಯರಿದ್ದೀರಿ, ಇಲ್ಲಿ ತಮ್ಮ ಊರಿಗೆ ವ್ಯಾಪ್ತಿಗೆ ಬಂದಾಗ PKPS ಚೇರ್ಮನ್ ನೀವೇ ಆಗ್ತೀರಿ, ಒಂದು ಸೌಹಾರ್ದ ಸಹಕಾರಿ ಸಂಘದ ಚೇರ್ಮನ್ ಕೂಡ ನೀವೇ ಆಗ್ತೀರಿ. ಈ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೂಡ ಕೆಲಸವನ್ನ ಮಾಡಿದ್ರಿ. ಯಾರನ್ನ ಬೆಳೆಸತಕ್ಕಂಥ ಪ್ರಯತ್ನವನ್ನ ತಾವು ಇದುವರೆಗೆ ಮಾಡಿದಿರಿ ಅನ್ನೋದು ಅರ್ಥ ಮಾಡಿಕೊಳ್ಳಿ. ನೀವು ಎಷ್ಟೊಂದು ಕುಟುಂಬ ಮತ್ತು ಸ್ವಾರ್ಥದ ರಾಜಕಾರಣಿ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ಚಿರಂಜೀವಿ DCC ಬ್ಯಾಂಕ್ ಸದಸ್ಯರಾದ್ರು, ಅವರು ಕೂಡ ಇವತ್ತಿನ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರಾಗಿದ್ದಾರೆ. ಅದೇ ರೀತಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು ಆಗಿದ್ದಾರೆ. ಬೇರೆಯವರು ಮಾಡಿದ್ರೆ ಅದು ಕುಟುಂಬ ರಾಜಕಾರಣ. ನೀವು ನಿಮ್ಮ ಮನೆಯಲ್ಲಿ ಸದಸ್ಯರನ್ನ ಬೆಳೆಸುವುದು ಕುಟುಂಬ ರಾಜಕಾರಣ ಆಗೋದಿಲ್ವಾ? ಏನು ನಿಮ್ಮ ಮೇಲೆ ಅಥವಾ ನಿಮ್ಮ ನೇತೃತ್ವದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳ ಮೇಲೆ ಏನು ಸುಭಾಷ್ ಕುರ್ವೇಟ್ ಮತ್ತು ನ್ಯಾಯವಾದಿ ಮಲ್ಲು ಕಡಾಡಿ ಅವರಿನ ಆರೋಪವನ್ನ ಮಾಡಿದ್ರು, ಇವರು ಆರೋಪ ಮಾಡಿದಂತ ಸಂದರ್ಭದಲ್ಲಿ ತಾವು ಒಂದು ಮಾತನ್ನ ಹೇಳ್ತೀರಿ, ಇವರಿಬ್ಬರು ನಮ್ಮ ಸಂಘದ ಸದಸ್ಯರು ಅಲ್ಲ ಮತ್ತು ಷೇರುದಾರರು ಅಲ್ಲ, ಇವರಿಗೆ ನಾವು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ರಿ. ಮಿಸ್ಟರ್ ಕಡಾಡಿ ಅವರು, ನಿಮ್ಗೊಂದು ಮಾತನ್ನ ಹೇಳ್ತಾ ಇದ್ದೀವಿ, ನೀವು ಯಾವ ಈ ಒಂದು ನಿಮ್ಮ ಪ್ರಕರಣಕ್ಕೆ ಕಾನೂನು ಮತ್ತು ನಿಯಮಗಳನ್ನ ಬೋಧನೆ ಮಾಡ್ತಿರೋ ಅದೇ ರೀತಿಯಾಗಿ ತಾವು ಎಷ್ಟೊಂದು ಕಾನೂನು ಮತ್ತು ನಿಯಮಗಳನ್ನ ಪಾಲಿಸಿದ್ದೀರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ರಾಜ್ಯಸಭಾ ಸದಸ್ಯರಾಗಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡುವಂತಹ ಸಂದರ್ಭದಲ್ಲಿ ನಾನು ಜಾತಿ, ಭಾಷೆ, ಧರ್ಮ ಅನ್ನೋದು ಭೇದ ಭಾವವನ್ನು ಮಾಡದೆ ಸರ್ವರನ್ನ ಸಮಾನ ದೃಷ್ಟಿಕೋನದಿಂದ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪ್ರಮಾಣ ವಿಚಾರವನ್ನು ಮಾಡಿದ್ರಿ. ಹೊರಗಡೆ ಬಂದು ನೀವು ಜಾತಿ ಸಮಾವೇಶವನ್ನ ಮಾಡ್ತೀರಿ, ಒಂದು ಜಾತಿ ವಿರುದ್ಧ ಇನ್ನೊಂದು ಜಾತಿಯನ್ನ ಎತ್ತಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಿದ್ದೀರಿ. ನೀವೇ ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ಇಲ್ಲಿ ಜಾತಿಗಳ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತಿರ್ತೀರಿ. ಆ ಸಂದರ್ಭದಲ್ಲಿ ನಿಮಗೆ ಈ ನೀತಿ ನಿಯಮಗಳು ಗೊತ್ತಿರಲಿಲ್ವಾ? ಇಲ್ಲಿ ನಾವು ಅಸಲಿ ವಿಷಯಕ್ಕೆ ಒಂದು ಚರ್ಚೆಯನ್ನ ಮಾಡೋದಾದ್ರೆ, ಈರಣ್ಣ ಕಡಾಡಿ ಅವರ ನೇತೃತ್ವದಲ್ಲಿ ಇರತಕ್ಕಂಥ ಸಂಸ್ಥೆಗಳು ಅತ್ಯಂತ
ಕಾನೂನು ಬಾಹಿರವಾದಂತಹ ಒಂದು ಕ್ರಮಗಳನ್ನ ಅನುಸರಿಸುವುದರ ಮೂಲಕ ಇಲ್ಲಿ ಸಂಘದ ಆಡಳಿತದ ದುರುಪಯೋಗವನ್ನ ಇವರು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಯಾರಿಗೆ ಸಾಲವನ್ನ ಕೊಡಬೇಕು, ಯಾರಿಗೆ ಸಾಲವನ್ನ ಕೊಡಬಾರದು, ಯಾವ ಮಿತಿಯಲ್ಲಿ ಸಾಲಗಳನ್ನ ಕೊಡಬೇಕು, ಯಾವ ಆಧಾರದ ಮೇಲೆ ಸಾಲಗಳನ್ನ ಕೊಡಬೇಕು ಅನ್ನೋದಕ್ಕೆ ಏನು ನೀತಿ ನಿಯಮಗಳಿದೆಯೋ ಆ ಎಲ್ಲಾ ನೀತಿ ನಿಯಮಗಳನ್ನ ಗಾಳಿಗೆ ತೂರುವುದರ ಮೂಲಕವಾಗಿ ಬೇರೆ ಅವರ ಹೆಸರಿನಲ್ಲಿ ಸಾಲವನ್ನ ತೋರಿಸಿ ಇವರು ಹಣ ಲಪಟಾಯಿಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ಈಗಾಗಲೇ ಇವರಿಬ್ರು ಕೂಡ ಮಾಡಿದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಇದೊಂದು ಏನೋ ಒಂದು ಕಡಾಡಿಯವರ ಸುತ್ತ ಏನೋ ಒಂದು ಅಪಪ್ರಚಾರ ಅನ್ನೋದಕ್ಕಿಂತ ಏನು ಆರೋಪ ಬಂದಿದೆ, ಈ ಆರೋಪಕ್ಕೆ ಕಡಾಡಿಯವರು ಸಾರ್ವಜನಿಕವಾಗಿ ಉತ್ತರ ಕೊಡಲೇಬೇಕಾಗ್ತದೆ. ತಾವು ಸಂವಿಧಾನಿಕ ಒಂದು ಹುದ್ದೆ ಅಥವಾ ಒಂದು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿದ್ದೀರಿ, ಆ ಸ್ಥಾನಮಾನದ ಘನತೆ ಗಂಭೀರತೆ ಹಾಳಾಗಬಾರ್ದು ಅಂತಂದ್ರೆ ತಾವು ಒಂದು ಜಿಲ್ಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವುದರ ಮೂಲಕ ದಾಖಲೆಗಳನ್ನ ಇಟ್ಟುಕೊಂಡು ಅಂಕಿಕ ಸಂಖ್ಯೆಗಳ ಸಹಿತ ತಾವು ಯಾವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಿರೋ ಅವಾಗ ನಿಮ್ಮ ನೈತಿಕತೆ ಏನು ಅನ್ನೋದನ್ನ ಇಡೀ ಜಿಲ್ಲೆಯ ಜನ ಅರ್ಥ ಮಾಡ್ಕೊಳ್ತಾರೆ. ಏನು ಪ್ರಬಲ ರಾಜಕೀಯ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರ್ತಾರೋ ಅವ್ರು ಯಾರೇ ಕೂಡ ಆರೋಪ ಮಾಡಿದ್ರು ಅವರು ಸುಖಾಸುಮ್ಮನೆ ನಮ್ಮ ಮೇಲೆ ಆರೋಪವನ್ನ ಮಾಡಿದ್ದಾರೆ, ನಮ್ಮ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅಥವಾ ನಮ್ಮ ಚಾರಿತ್ರ್ಯ ವಧೆಯನ್ನ ಮಾಡ್ತಾ ಇದ್ದಾರೆ, ನಮಗೆ ಕಳಕ ತರೋದಕ್ಕೆ ಇದನ್ನೆಲ್ಲ ಮಾಡ್ತಾರೆ ಅಂತ ಹೇಳಿ ಸಬೂಬನ್ನ ಹೇಳಿಕೊಂಡು ಏನು ಜಾರಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಈ ಎಲ್ಲ ಪರಿಮಿತಿಯಿಂದ ಆಚೆಗೆ ಬಂದು ಜನರಿಗೆ ಸ್ಪಷ್ಟವಾದ ಉತ್ತರ ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಬೇಕು. ರಾಜಕೀಯವಾಗಿ ತಮ್ಮನ್ನು ಏನು ಎತ್ತರಕ್ಕೆ ಒಯ್ಬೇಕಂತೇಳಿ ಬಿಜೆಪಿ ಅವರು ತಮಗೆ ಅರ್ಹತೆ ಅಥವಾ ಯೋಗ್ಯತೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಉನ್ನತ ಸ್ಥಾನಮಾನವನ್ನು ಕೊಟ್ಟಿದ್ರ ಪ್ರತಿಫಲವಾಗಿ ಇವತ್ತು ನೀವು ರಾಜ್ಯ ಗುರುತಿಸುವಂತ ಒಂದು ಸ್ಥಾನಕ್ಕೆ ಬಂದಿದ್ದೀರಿ. ಆದ್ರೆ ನಿಮ್ಮನ್ನೇ ನಂಬಿಕೊಂಡಿರತಕ್ಕಂಥ ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ಕ್ಷೇತ್ರದ ಅಥವಾ ನಿಮ್ಮ ತಾಲೂಕಿನ ಜನರಿಗೆ ನೀವು ಇದುವರೆಗೆ ತಾವು ಯಾವ ಕೆಲಸಗಳನ್ನ ಮಾಡಿ ತೋರಿಸಿದ್ದೀರಿ ಅನ್ನೋದನ್ನು ಕೂಡ ಜನರಿಗೆ ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಕೇವಲ ಸಂಘ ಸಂಸ್ಥೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಇನ್ನೊಬ್ಬರ ಬಾಳಿನ ಜೊತೆ, ಇನ್ನೊಬ್ಬರ ಜೀವನದ ಜೊತೆ ಅಥವಾ ಅವರನ್ನ ಗುಲಾಮಗಿರಿಗೆ ದೂಡುವ ಸಲುವಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಬೇಡಿ ಅಂತಕ್ಕಂಥದ್ದು ನಮ್ಮ ಸಾಮಾಜಿಕ ಕಳಕಳಿಯಾಗಿದೆ. ಜನ ಕೂಡ ಏನ್ ವಿಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಡಾಡಿ ಹೋದಲ್ಲಿ ಬಂದಲ್ಲಿ ಒಳ್ಳೆ ಮಾತುಗಳನ್ನ ಆಡ್ತಾರೆ, ಒಳ್ಳೆ ಭಾಷಣಗಳನ್ನ ಮಾಡ್ತಾರೆ, ಎಲ್ಲೇ ಅಪರಾಧರು ಕೂಡ ಸಹಿಸಿಕೊಳ್ಳೋದಿಲ್ಲ, ಅವರೊಬ್ಬ ಪ್ರಾಮಾಣಿಕ ಸಜ್ಜ ಅಂತ ಏನ್ ಜನ ಮಾತಾಡ್ತಾ ಇದ್ರು, ಇವಾಗ ಏನಾಗಿದೆ ಅಂತಂದ್ರೆ ಕಡಾಡಿ ಆಚಾರ ಹೇಳಿ ಬದನೆಕಾಯಿ ತಿಂದ್ರ ಅಂತಕ್ಕಂಥ ಪ್ರಶ್ನೆ ಇಡೀ ಸಾರ್ವತ್ರಿಕ ರಂಗದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಯಾಕೆಂತಂದ್ರೆ ಕಡಾಡಿಯವರೇ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ, ನೀವು ಒಂದು ಉನ್ನತ ಸ್ಥಾನದಲ್ಲಿದ್ದೀರಿ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ, ಜನ ನಿಮ್ಮನ್ನು ಗುರುತಿಸ್ತಾರೆ, ಏನು ಆರೋಪ ನಿಮ್ಮ ಮೇಲೆ ಬಂದಿದೆ ಅದಕ್ಕೆ ಜನಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಡುವುದರ ಮೂಲಕ ನಾನೊಬ್ಬ ರಾಜ್ಯಸಭಾ ಸದಸ್ಯ, ಈ ಸಂಘದ ಒಬ್ಬ ಚೇರ್ಮನ್ ಆಗಿ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾಕೆ ನಾವು ತಾವು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಮೊನ್ನೆ ಒಂದು ವಿಡಿಯೋ ತಾವು ಏನ್ ಮಾಡಿಬಿಟ್ಟಿದ್ರಿ, ಈ ಸಂಸ್ಥೆಯ ಹೆಸರನ್ನ ಯಾರು ಹಾಳು ಮಾಡ್ತಾ ಇದ್ದಾರೋ ಅವ್ರ ಮೇಲೆ ನಾವು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರಿ. ಅದೇ ಕಾನೂನನ್ನ ತಾವು ದುರುಪಯೋಗ ಪಡಿಸಿಕೊಂಡು ಜನರಿಗೆ ಮೋಸವನ್ನ ಮಾಡಿದ್ರೆ ಇದೇ ಕಾನೂನು ನಿಮ್ಮನೆ ಕೂಡ ಸುಮ್ಮನೆ ಬಿಡೋದಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಇದು ರಾಜಕಾರಣ ಅಂತಂದ್ರೆ ಗಾಜಿನ ಮನೆ, ನೀವು ಇನ್ನೊಬ್ಬರ ಮನೆ ಕಲ್ಲು ಹೊಡೆದ್ರೆ ಅವರು ಕೂಡ ನಿಮ್ಮ ಮನೆ ಕಲ್ಲು ಹೊಡಿತಾರೆ ಅನ್ನೋ ಪರಿಜ್ಞಾನ ನಿಮಗೂ ಇರಲಿ. ಏನೋ ಒಂದು ಜನರನ್ನ ಭಯ ಹುಟ್ಟಿಸುವ ನಿಟ್ಟಿನಲ್ಲಿ ಆರೋಪ ಮಾಡಿದವರು ಅಥವಾ ಸಂಘ ಅಥವಾ ಸಂಸ್ಥೆಯ ಹೆಸರನ್ನ ಹಾಳು ಮಾಡಿದವರ ಮೇಲೆ ಕಾನೂನು ಕ್ರಮ ತಗೋತೀವಿ ಅಂತ ಹೇಳಿದ್ರೆ, ಅದೇ ಸಹಕಾರಿ ಸಂಘದ ಅಥವಾ ಅದೇ ಸೌಹಾರ್ದ ಸಂಘದಲ್ಲಿ ತಾವು ಕೂಡ ಏನಾದ್ರೂ ಅವ್ಯವಹಾರವನ್ನ ಮಾಡಿದ್ರೆ ನಿಮ್ಮನ್ನು ನೋಡೋದಕ್ಕೆ ಕಾನೂನು ಇದೆ ಅಂತಕ್ಕಂಥ ಸಾಮಾನ್ಯ ಜ್ಞಾನವನ್ನ ಇಟ್ಕೊಳ್ರಿ. ಇನ್ನು ವೀಕ್ಷಕರಿಗೆ ನಮ್ಮ ವಾಹಿನಿಯ ಮೂಲಕ ಸ್ಪಷ್ಟ ಭರವಸೆಯನ್ನ ಕೊಡ್ತಾ ಇದ್ದೀವಿ. ಏನು ಕಳೆದ ಒಂದು 3 ದಿನಗಳಿಂದ ಸರ್ಕಾರಿ ರಜೆ ಇರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಗದ ಪತ್ರಗಳ ಅಥವಾ ದಾಖಲೆಗಳನ್ನ ಸಂಗ್ರಹಿಸುವುದಕ್ಕೆ ಸ್ವಲ್ಪ ನಮಗೆ ತಡ ಆಗಿದೆ. 2-3 ದಿನಗಳಲ್ಲಿ ಏನು ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ನಿಯಮಿತ ಕಲ್ಲೋಳಿ ಇದರ ಬಗ್ಗೆ ಮತ್ತು ಮಹಾಲಕ್ಷ್ಮಿ PKPS ಕಲ್ಲೋಳಿ ಇದರ ಬಗ್ಗೆ ದಾಖಲೆಗಳನ್ನ ಸಂಗ್ರಹ ಮಾಡಿ ಜನರ ಮುಂದೆ ಏನೇನಾಗಿದೆ ಅಂತಕ್ಕಂಥದ್ದನ್ನ ನಾವು ಬಿಚ್ಚಿ ಇಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನಮಗೆ ಸಿಕ್ಕಂತ ಮಾಹಿತಿಯ ಪ್ರಕಾರ ಏನು ಈರಣ್ಣ ಕಡಾಡಿ ನೇತೃತ್ವದ ಈ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂದ್ರೆ ಆ ಸಿಬ್ಬಂದಿಗಳು ಇಲ್ಲಿಯ ಮಾಹಿತಿಯನ್ನ ಜನರ ಮುಂದೆ ಇಟ್ಟಿದ್ದಾರೆ ಅಥವಾ ಬೇರೆಯವರಿಗೆ ಸೋರಿಕೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರನ್ನ ಪೊಲೀಸರ ಕೈಗೆ ಕೊಟ್ಟು ಅವರನ್ನು ವಧೆ ತೀರಿಸುವುದು ಕೂಡ ಇದೆ. ಅದನ್ನ ನಾವು ಖಚಿತಪಡಿಸಿಕೊಂಡು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಾವು ವಿಶ್ಲೇಷಣೆ ಮಾಡ್ತೀವಿ. ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಕಲ್ಲೋಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಇದೇ ದಿನಾಂಕ 26 ಅಂದ್ರೆ ಮಾರ್ಚ್ 26ನೇ ತಾರೀಕು DR ಗೆ ಒಂದು ಪತ್ರವನ್ನು ಬರೀತಾರೆ. ಯಾರು ಚಿದಾನಂದ ಮಹಾದೇವ್ ದಾದುಗೋಳ್ ಮತ್ತು ಇತರ 7 ಜನ, ಇವರು ಮೂಲತಃ ಕಲ್ಲೋಳಿಯವರು. ಇವರು ಈ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘವನ್ನ ಸಂಪೂರ್ಣ ತನಿಖೆಗೆ ಒಳಪಡಿಸಿ ಇಲ್ಲಿ ಕಾನೂನು ಬಾಹಿರವಾಗಿ ಹಣಕಾಸಿನ ವ್ಯವಹಾರ ಆಗಿರೋದ್ರಿಂದ ಸಹಕಾರಿಯ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಸಹಕಾರಿ ಲೆಕ್ಕಪತ್ರಗಳು ಮತ್ತು ಇತರ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸಿರುವುದರಿಂದ ಹಾಗೂ ಸೌಹಾರ್ದ ಸಹಕಾರಿ ಸದಸ್ಯರು ಸಾರ್ವಜನಿಕರಿಂದ ಅವರ ಹೂಡಿಕೆಗಳ ಯಾವುದೇ ಸೂಕ್ತ ಮತ್ತು ಸ್ಪಷ್ಟ ವಿವರಗಳಿಂದ 110 ಕೋಟಿ ಡಿಪಾಸಿಟ್ ಅನ್ನು ಸಂಗ್ರಹಿಸಿದ್ದಾರೆ. ಇದರ ಬಗ್ಗೆ ತಾವು ತನಿಖೆಯನ್ನ ಮಾಡ್ಬೇಕಂತ ಹೇಳಿ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಹೇಳಿದಂತೆ ಸರ್ಕಾರಿ ರಜೆ ಇರೋದ್ರಿಂದ ಅವರು DR ದವರು ಕೂಡ ಈ ಸಂಸ್ಥೆಗೆ ಭೇಟಿ ನೀಡಿ ಯಾವ ರೀತಿಯಾಗಿ ಕ್ರಮವನ್ನ ಜರುಗಿಸ್ತಾರೆ ಮತ್ತು ಯಾರ್ಯಾರನ್ನ ತನಿಖೆಗೆ ಒಳಪಡಿಸ್ತಾರೆ ಅನ್ನೋದನ್ನ 1-2 ದಿನಗಳಲ್ಲಿ ನಮಗೆ ಸ್ಪಷ್ಟತೆ ಸಿಕ್ಕ ತಕ್ಷಣವೇ ಈ ಜಿಲ್ಲೆಯ ಜನರ ಮುಂದೆ ಮತ್ತು ಸಹಕಾರಿ ಸಂಘ ರಂಗದ ಎಲ್ಲ ಸಾರ್ವಜನಿಕರ ಮುಂದೆ ಈ ಪ್ರಕರಣವನ್ನು ನಾವು ಬೆತ್ತಲೆ ಮಾಡಿಬಿಡ್ತೀವಿ ಅಂತ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ.
ಮಾನ್ಯ ರಾಜ್ಯಸಭಾ ಸದಸ್ಯರಾದಂತಹ ಈರಣ್ಣ ಕಡಾಡಿ ಅವರೇ, ದಯವಿಟ್ಟು ಈ ಪ್ರಕರಣಕ್ಕೆ ತಾವು ತಾರ್ಕಿಕ ಒಂದು ಅಂತ್ಯವನ್ನು ಹಾಡುವುದರ ಮೂಲಕ ಏನು ತಮ್ಮ ನೇತೃತ್ವದಲ್ಲಿ ನಡ್ತಕ್ಕಂಥ ಸಂಸ್ಥೆಗಳ ಮೇಲೆ ಒಂದು ಆರೋಪ ಬಂದಿದೆಯೋ ಆ ಆರೋಪವನ್ನ ನೀವು ಯಾವ ರೀತಿಯಾಗಿ ಅಲ್ಲಗಳಿತೀರಿ, ಅಥವಾ ಆರೋಪಕ್ಕೆ ತಕ್ಕ ಉತ್ತರವನ್ನ ಕೊಡದೆ ಕೇವಲ ಹೇಳಿಕೆಗಳ ಮೇಲೆ ನಾವು ಈ ಪ್ರಕರಣದಿಂದ ಬಚಾವಾಗಬಹುದು ಅನ್ನೋದು ತಾವೇನಾದ್ರೂ ಊಹಿಸಿಕೊಂಡಿದ್ರೆ ಅದು ಖಂಡಿತ ತಾವು ಈ ಜಿಲ್ಲೆಯ ಜನತೆಗೆ ಅಥವಾ ತಮ್ಮನ್ನ ನಂಬಿದಂತ ಜನರಿಗೆ ತಾವು ಮೋಸ ಮಾಡಿದ್ದು ಸತ್ಯ ಅನ್ನೋದು ಕೂಡ ಸ್ಪಷ್ಟವಾಗಿ ಅನಾವರಣಗೊಳ್ತದೆ. ವೀಕ್ಷಕರೇ, ಏನು ಮಹಾಲಕ್ಷ್ಮಿ ಸವಾರ ಸಹಕಾರಿ ಮತ್ತು ಮಹಾಲಕ್ಷ್ಮಿ PKPS ಕಲ್ಲೋಳಿ ಇದ್ರ ಬಗ್ಗೆ ಏನು ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀವಿ ಅಥವಾ ಏನೋ ಒಂದು ಜನರ ಮುಂದೆ ಸತ್ಯದ ವಿಷಯವನ್ನ ಬಿಚ್ಚಿಡ್ತಾ ಇದೀವಿ. ಮುಂದಿನ 2-3 ದಿನಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವುದರ ಮೂಲಕವಾಗಿ ಇಲ್ಲಿ ಏನಾಗಿದೆ, ಯಾರಿಂದ ಆಗಿದೆ, ಯಾಕೆ ಆಗಿದೆ ಅನ್ನೋದನ್ನ ತಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ನಮ್ಮ ಬೆನ್ನಿಗೆ ನಿಂತ ನಿಮಗೆ ಮತ್ತೆ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಸಹಕಾರ ನಮಗೆ ಶ್ರೀರಕ್ಷೆ ಆಗಲಿ ಅಂತೇಳಿ ಆಶಿಸಿ ತಮ್ಮೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಬಯಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.